ಸ್ವರ್ಗನೇ ಪವಿತ್ರ ಅವರ ತವರ ಮನೆಯಲ್ಲಿ ಇದ್ದ ಹಾಗೆ ಅಷ್ಟೊಂದು ಖುಷಿ ಪಡ್ತಾ ಇರೋ ಪವಿತ್ರ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ರಂಗಣ್ಣ ಅವ್ರದ್ದು ಬರ್ತಡೇ ಇರುತ್ತೆ. ಹಾಗಾಗಿ ದೇವ್ ಸರ್ ಅದಕ್ಕೆ ಕೇಕ್ ತೊಗೊಂಬಂದು ಮತ್ತು ಎಲ್ಲ ಡೆಕೋರೇಷನ್ ಕೂಡ ಅವರೇ ಮಾಡಿರ್ತಾರೆ. ಇಂಥ ಬರ್ತಡೇನ ನಾನು ಯಾವ ವರ್ಷವೂ ಮಾಡಿದ್ದಿಲ್ಲ ಗೊತ್ತಾ ಅಳಿಮಯ್ಯ ಅಂತೇಳಿ ಹೇಳ್ತಾ ಇರ್ತಾರೆ ದೇವ್ ಸರ್ಗೆ. ಹಾಗೆ ಇದಕ್ಕೇನಂತೆ ಮಾವ, ವರ್ಷವೂ ಇದೇ ಥರ ಬರ್ತಡೇ ಮಾಡೋಣ ಅಂತ ಹೇಳ್ಬಿಟ್ಟು ದೇವು ಸರ್ ಮಾವನಿಗೆ ಹೇಳ್ತಾ ಇರ್ತಾರೆ. ಹಾಗೆ ಮಾವನಿಗೆ ಸರ್ಪ್ರೈಸ್ ನೋಡಿ ಫುಲ್ ಖುಷಿ ಆಗಿಬಿಡುತ್ತೆ. ಹಾಗೆ ಕೇಕನ್ನು ಕಟ್ ಮಾಡಿ ದೇವು ಸರ್ಗೆ ಫಸ್ಟು ತಿನ್ನಿಸ್ತಾರೆ ರಂಗಣ್ಣ. ತಿನ್ನಿ ಅಳಿಯ ಅಂದರೆ ಅಂತ. ಏನಿದು ಪವಿತ್ರ ಅವ್ರಿಗೆ ತಿನ್ನಿಸ್ಬೇಕಲ್ವ ಮಾವ, ನೀವು ನನಗೆ ತಿನ್ನಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಲ್ಲಪ್ಪ, ನಿನಗೆ ತಿನ್ನಿಸೋದ್ರಿಂದನೇ ಪವಿತ್ರನಿಗೆ ಫುಲ್ ಖುಷಿ ಆಗುತ್ತೆ ಅಂಥೇಳಿ ದೇವು ಸರ್ಗೆ ತಿನ್ನಿಸ್ತಾರೆ. ಅದನ್ನು ನೋಡಿಬಿಟ್ಟು ನಮೃತ ಮತ್ತು ರಾಧಿಕಾ ತುಂಬ ಹೊಟ್ಟೆ ಉರ್ಕೊಳ್ತಿರ್ತಾರೆ, ಇನ್ನೆಷ್ಟು ದಿನ ಅಂಥೇಳಿ. ಹಾಗೆ ದೇವ್ರ ಹತ್ರ ಬೇಡ್ಕೊಳ್ತಿರ್ಬೇಕಾದ್ರೆ ಪವಿತ್ರ ನನ್ನ ಹತ್ರನೇ ಇರಲಿ, ಯಾವಾಗಲೂ ಸದಾ 100 ಕಾಲ ನನ್ನ ಜೊತೆಯಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ದೇವ್ ಸರ್. ಮತ್ತು ಪವಿತ್ರ ಕೂಡ ಬೇಡ್ಕೊಳ್ತಾ ಇರ್ತಾರೆ, ಅತ್ತೆ ಆಸೆ ಬೇಗ ಈಡೇರಲಿಯಪ್ಪ ದೇವ್ರೆ ಅಂತ. ಹಾಗೆ ಬಲಗಡೆಯಿಂದ ಹೂವೆಲ್ಲ ಉದುರುತ್ತೆ. ಹಾಗಾದರೆ ಯಾರ ಆಸೆ ನೆರವೇರುತ್ತೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.